ದುಡ್ಡು ಜೋಪಾನಾಗಿಟ್ಟೆ ನಮ್ಮ ಮಾನಸ, ಜೋಪಾನಾಗಿಕ್ಕ. ಯಾಕಂದ್ರೆ ಒಂದು 20 ಲಕ್ಷ ದುಡ್ಡು ಐತೆ ಈಗ. ಇನ್ನೊಂದು 20 ಲಕ್ಷ ಹೆಂಗೋ ಹುಡುಕ್ತೀನಿ. ಒಂದು 50 ಲಕ್ಷ ಆದ್ರೂ ಕೈಯಾಗಿದ್ದು ಬಿಟ್ರೆ ನೀನು ಒಂದು 15 ಲಕ್ಷದವ. ಎಲ್ಲಾದ್ರೂ ಒಂದು 15-20 ಲಕ್ಷ ಒಂದೊಂದು ಸೈಟ್ ಇರ್ತಾವೆ. ನಾವು ಮಾತಾಡ್ಕೊಂಡು ಒಂದು 17-18 ಲಕ್ಷಕ್ಕೆ ಬರೋ ಥರ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಬೇರೆಯವ್ರಿಗೆ ರಿಜಿಸ್ಟರ್ ಮಾಡಿಸೋದು. ದುಡ್ಡು ಜೋಪಾನಾಗಿ ಇಟ್ಕ. ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನೀನು ದುಡ್ಡು ಮಾತ್ರ ಹುಷಾರಾಗಿರಲಿ. ನಾನು ನಿಮ್ಮ ಅಜ್ಜಿ ತಗೋ ನಿಮ್ಮ ಅಪ್ಪನ ತಗೋ ಪರದಾಡಿ ಅವೆರಡು ಸೈಟ್ ಮಾರ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹೆಸ್ರಿಗೆ ಐತಾ, ನನ್ನ ಹೆಸ್ರಿಗೆ ಇರೋದ್ರಿಂದ ನಾನು ಅದನ್ನು ಮಾರ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಕೊಡ್ದಲ್ಲ ಯಾರಿಗೆ ಕೊಡ್ತೀರಾ ಅಂತೇಳಿ ನಾನು ಮಾತಾಡಿದ್ದಕ್ಕೆ ಹೆಂಗನ ಮಾಡ್ಕೊಂತ ಹೇಳ್ಬಿಟ್ರು. ಅದಕ್ಕೆ ನಾನು ಅವೆರಡು ಸೈಟ್ ಮಾರಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಬಿಸ್ನೆಸ್ ಮಾಡೋಕ್ಕೆ. ಹುಷಾರಾಗಿ ನೀನು ಅವ್ರ ಎದುರಿಗೆಲ್ಲನ ನೀನು ಚೆನ್ನಾಗಿರ್ಬೇಕು ಅಂತ. ಒಳ್ಳೆ ಲಾಭ ಐತೆ. ನಮ್ಮ ಅಮ್ಮರ ಎದುರಿಗೂ ನಮ್ಮ ವೈಷ್ಣವ ಎದುರಿಗೂ ನನ್ನ ತಮ್ಮನ ಹೆಂಡತಿ ಎದುರಿಗೆಲ್ಲ ನೀನು ಚೆನ್ನಾಗಿರ್ಬೇಕಲ್ಲ. ಅದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು. ನೀನು ಬಿಸ್ನೆಸ್ಸು ನೀನು ಶುರು ಮಾಡು. ನಿಂಗೆ ಗೊತ್ತಿರೋ ಅವ್ರಿಗೆ ಯಾರಿಗಾನ ಫೋನ್ ಮಾಡಿಬಿಟ್ಟು ಲೇಔಟ್ನವ್ರಿಗೆ ಒಂದು 10 ಸೈಟ್ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಬಿಡೋಣ. ಅಗ್ರಿಮೆಂಟ್ ಮಾಡಿಕೊಂಡು ನಾವು ಆಮೇಲೆ ಲಾಭಕ್ಕೆ ಬಂದಿರೋ ಅಂಥ ಲಾಭಕ್ಕೆ ಎಲ್ಲ ಯಾರಿಗಾನ ಕೊಡ್ಸೋದು ಅವೆಲ್ಲ ಮಾಡಿಬಿಡೋಣ. ಸರಿ ಆಯ್ತು ಹೇಳಮ್ಮ. ಇನ್ನು ಈ ಶರತ್ತನ್ನ ಕೆಲ್ಸಕ್ಕೆ ಹೋಗು. ಏನು ಹೇಳೋದೇ ಇಲ್ಲ, ನಾನು ಏನು ಹೇಳಕ್ ಹೋಗ ಅಂತ ನಾನು ಇಟ್ಕೊಂಡಿರ್ಬಾರ್ದು. ಇನ್ನು ನಾವೇನೆ ದಬಾಯಿಸಿ ದುಡಿಯೋದು ನೋಡಬೇಕು. ಅವರೇ ದುಡ್ದಾಕ್ಬೇಕು, ಅವರೇ ತಂದಾಕ್ಬೇಕು ಅಂತ ನಾವು ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ನು ಏನು ಇಪ್ಪಟ್ಟು ನಿನ್ನ ಲೆಕ್ಕಕ್ಕೆ ಇಕ್ಕೊಂಬಕ್ಕೆ ಹೋಗ್ಬೇಡ. ಅಷ್ಟೇ, ಅವ್ನು ಬಿಟ್ಟಾಕಿ ನೀನು ದುಡಿಯೋದು ನೋಡು. ಇದೇನಿದು ಈ ಸ್ನೇಹತೆ ಹಿಂಗೆ ಹೇಳ್ಕೊಡ್ತೈತೆ? ನಾನೇನೋ ಇವತ್ತೇ ಒಳ್ಳೇದು ಮಾಡಕ್ಕೆ ಬಂದೈತೆ ಅಂತಂದರೆ ಇಲ್ಲದ್ದು ಹೇಳ್ಕೊಡ್ತೈತೆ. ಅಲ್ಲ ಕಣಮ್ಮ, ಗೌರವ ಕೊಡಬೇಕು, ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಒಳ್ಳೆ ಬುದ್ಧಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೇಳ್ಕೊಂಡು ಕೊಡೋದು. ಸರಿ ಆಯ್ತಮ್ಮ, ನೀನು ಹಿಂಗೆ ಹೇಳ್ತು ಹಂಗೆ. ಯಾಕಂದ್ರೆ ಇವಾಗ ದುಡ್ಡು ಕೊಟ್ಟಿರೋದು ನೀನು ಹತ್ರ 1 ರೂಪಾಯಿನೂ ಇಲ್ಲಮ್ಮ. 1 ರೂಪಾಯಿನೂ ಇಲ್ಲ. ಜೋರು ಮಾಡಿ ಹಬ್ಬವನ ಹತ್ರ ದುಡ್ಡು ಇಸ್ಕೊಬರೋಕ್ಕೂ ಆಗಲ್ಲ, ದುಡಿಯೋಕ್ಕೂ ಆಗಲ್ಲ. ಇಂಥವ್ರನ್ನೆಲ್ಲನ ಸುಮ್ಮನೆ ನಾವೇ ತಂದು ಹಾಕ್ತೀವಿ ತಿನ್ಕೊಂಡು ಸುಮ್ಮನೆ ಮನೆಯಾಗ ಬಿದ್ದಿರಪ್ಪ ಅಂತ ಹೇಳಿ ಹೇಳ್ಬೇಕಷ್ಟೆ. ನಾನೇ ದುಡಿತೀನಿ, ನೀನು ಸುಮ್ಮನೆ ಇದ್ದು ಬಿಡು ಹಿಂಗೇನೆ ಅಂತ ಹೇಳ್ಬೇಕು. ಅಷ್ಟೇ, ಇರೋದು ಹೇಳ್ಬೇಕಮ್ಮ. ಇಂಥವ್ರನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಒಂದು ಮಾತ ಈಗಳಪ್ಪ ಯಾವ್ದಾರ ಸಣ್ಣ ಪುಟ್ಟಿದ್ರೆ ಕೆಲಸ ನೋಡಿ ಇವ್ನಿಗೆ ಯಾತಿ ಹೇಳಕ್ಕೆ ಹೋಗ್ಬೇಡ ನೀನು. ನೀನೇನು ನೀನು ಮಾಡ್ತಾ ಇದ್ದೀನಿ ಏನು ಹೇಳಕ್ಕೆ ಹೋಗ್ಬೇಡ ಅವನ ಹತ್ರ. ಈಗ ನೀನು ನಾನು ಯಾರನ್ನ ಕೇಳ್ತೀನಿ ಗೊತ್ತಿರೋ ಅಂಥವ್ರ ಹತ್ರನ ಸೈಟ್ ಓನರ್ ಹತ್ರ ಕೇಳ್ಕೊಬಿಟ್ಟು ಲೇಔಟ್ ಓನರ್ ಹತ್ರ ಕೇಳ್ಕೊಂಡು ಒಂದು 10 ಸೈಟ್ ಅಗ್ರಿಮೆಂಟ್ ಮಾಡ್ಕೊಬಿಡೋಣ. ಅಗ್ರಿಮೆಂಟ್ ಮಾಡ್ಕೊಬಿಟ್ಟು ಆಮೇಲೆ ಒಳ್ಳೆ ಲಾಭಕ್ಕೆ ನಾವು ಮಾರಾಟ ಮಾಡ್ಕೊಳಕ್ಕಾಗುತ್ತೆ. ಇವಾಗ ನಾನೆಲ್ಲ ವಿಚಾರಿಸ್ಕೊಂತೀನಿ. ಅವ್ನಿಗೆ ಯಾಕೆ ಹೇಳಕ್ಕೆ ಹೋಗ್ಬಿಡ ನೀನು. ದಾಂಟ್ ಪೈಂಡ್ ಅಂತ ಅನ್ಕೊಬಿಟ್ಟು ಸುಮ್ಮನೆ ಆಗ್ಬಿಡು. ಅಡುಗೆ ಮಾಡಿಕ್ಕನ ತಿಂದು ಸುಮ್ಮನೆ ಮನಕಂಬ್ಲೇಳು. ಅವನ ಬಗ್ಗೆ ಅವ್ನು ಏನು ಸುಮ್ಮನೆ ಹಿಂಗಳಪ್ಪ ಹೆಸ್ರಿಗೆ ಇದ್ದಾನೆ ಅನ್ನೋ ಥರ ಇಟ್ಕೋಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಂತವ್ರನ್ನ. ನೋಡ್ದ ಹೆಂಗೆ ಮಾತಾಡ್ತಾ ಇದ್ದಾರೆ ಇಬ್ರು. ಇವರಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಸಿಟ್ಟು ಗೊತ್ತೈತೆ. ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ. ನಾನು ಹೆಂಗೋ ದುಡಿಮೆ ಮಾಡ್ಕೊಂಡು ನಾನು ಇದ್ದೆ, ಎಲ್ಲನ ಹಾಳು ಮಾಡಿದ್ದೇನೆ ಈ ಮಾನಸ. ಇವಳು ಮಾಡಿಬಿಟ್ಟು ಇವಾಗೆಲ್ಲ ನೋಡಪ್ಪ ನನ್ನ ಮೇಲೆ ಎಂತ ಅದು. ಈಗ ಹೋಗು ಅಂತಂದರೆ ಇವರಿಗೆಲ್ಲ ನಾನು 40-50 ಲಕ್ಷ ದುಡ್ಡು ಒಂದೇ ಸತಿ ಎಲ್ಲಿಂದ ತಗೊಂಬಂದು ಕೊಡಲಿ? 40-50 ಲಕ್ಷ ದುಡ್ಡು ಕೇಳ್ತಾರಲ್ಲ, ಎಲ್ಲಿ ತಗೊಂಬಂದು ಕೊಡೋಕ್ಕಾಗುತ್ತೆ? ಹೆಂಗಾಗುತ್ತೆ ನನ್ನ ಕೈಲಿ ಅಷ್ಟೊಂದು ದುಡ್ಡು? ನಾನೇನು ಅಷ್ಟು ನಾನು ಇರೋದೇ ಹೇಳಿದ್ದೀನಿ. ಇವರೆಲ್ಲ ಅಯ್ಯಪ್ಪ ಹೆಂಗೋ ಇದ್ಲಪ್ಪ. ಇವ್ರ ಅಮ್ಮ ಬಂದಾಗಿಂದಾನೆ ಇಲ್ಲದೆಲ್ಲ ಹೇಳ್ಕೊಟ್ಟು ಇವಳಿಗೆ ಇಲ್ಲಿ ನಿನ್ನ ತಲೆಗೆ ಇದನ್ನ ಬಿಟ್ಬಿಟ್ಟೈತೆ. ಒಂದೇ ಸತಿ ದೊಡ್ಡ ಸೌಕಾರ ಆಗ್ಬೇಕು ನಾವು ಅನ್ನೋದು ತಲೆಯಾಗಿ ಬಂದ್ಬಿಟ್ಟೈತೆ ಈ ಮಾನಸನಿಗೆ. ಒಂದೇ ಸತಿ ಅದು ಹೆಂಗಾಗುತ್ತೆ? ಏನು ಮಾಡ್ತಾರೋ ಮಾಡ್ಕೊಂಬ್ಲಿ. ನಾನು ಸರಿಯಾಗಿ ಹೇಳ್ತೀನಿ ನೋಡು. ನಾನು ಇಲ್ಲೋಡು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ದುಡಿತೀನಿ, ನಾನು ಇಟ್ಕೊಂತೀನಿ ಅಂತೇಳಿ ನಾನು ಹೇಳ್ತೀನಿ. ನನಗೆ ಗೊತ್ತೈತೆ ಇವರಿಬ್ರಿಗೂ ಹೆಂಗೆ ಮಾಡಬೇಕು ಅಂತ. ನೋಡಿ ಹೆಂಗೆ ಮಾತಾಡ್ತವ್ರೆ. ನಾನೇನು ಲೆಕ್ಕೋಕ್ಕಿಲ್ವಾ? ನಾನೇನು ಅನ್ಕೊಬಿಟ್ಟವ್ರೆ? ನಾನು ದುಡಿಬೇಕು ಅನ್ನೋದು ನನಗೂ ಮನಸ್ಸಲ್ಲಿ ಐತೆ. ನನಗೂ ಗೊತ್ತೈತೆ ಹೆಂಗಿರಬೇಕು ಏನು ಎತ್ತ ಅಂತೇಳಿ. ಇವ್ರು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ನಾನು ದುಡಿತೀನಿ. ಇಷ್ಟೊಂದು ಕೇವಲವಾಗಿ ಇವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ ಸರಿ ಆಯ್ತಮ್ಮ, ನಾವು ಬಿಸ್ನೆಸ್ ಶುರು ಮಾಡ್ತೀವಿ. ಶುರು ಮಾಡಿಬಿಟ್ರೆ ಒಳ್ಳೆ ಲಾಭ ಬಂದು ಒಟ್ಟಿನಲ್ಲಿ ನಾವೇನೋ ಒಂದು ಸಕ್ಸಸ್ ಆದರೆ ಸಾಕು. ಆಗುತ್ತೆ ಬಿಡಮ್ಮ, ಅಲ್ವೇನಮ್ಮ? ಆಗುತ್ತಲ್ಲ ನಮ್ಮ? ಆಗುತ್ತೆ, 100% ಆಗುತ್ತೆ. ನನಗೆ ನನ್ನ ಮಗಳು ಚೆನ್ನಾಗಿರ್ಬೇಕು ಎಲ್ಲರ ಕಣ್ಣು ಮುಂದೆನೆ ಎಂಬುದೇ ನನಗೂ ಆಸೆ ಇರೋದು. ಅದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು. ಅವ್ನಿಗೆ ನೀನೇನು ಕೇಳಕ್ಕೆ ಹೋಗ್ಬಿಡೋನು, ಮಾತಾಡ್ಸಕ್ಕೆ ಹೋಗ್ಬಿಡಮ್ಮ. ಅವನು ಇರಲಿ ಸುಮ್ಮನೆ ಇದ್ದಾನೆ ಎಂಬುದೊಂದು ಇದಕ್ಕೆ ಇಟ್ಕೊಂಡಿರೋ ಅಷ್ಟೇ. ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ನೀನು. ಅಂತ ಮಾತಾಡೋದಾಗಲಿ, ಅವ್ನು ನಂಬೋದಾಗಲಿ, ಅದು ಇದು ಮಾತಾಡೋದಾಗಲಿ ಯಾತೂ ಅಂಬಕ್ಕೆ ಹೋಗ್ಬಿಡ. ಏನನ್ನ ಮಾಡ್ಕೊಂಡು ಹೋಗ್ಲಿ. ಈಗ ಅವ್ನಿಗೆ ಒಳ್ಳೇದು ಹೇಳಿದ್ರು ಅವ್ನಿಗೆ ಒಳ್ಳೇದು ಏನು ಹೇಳ್ತಾ ಇದ್ದಾರೆ ಏನು ಅವ್ನಿಗೆ ಅರ್ಥ ಆಗಲ್ಲ. ಅರ್ಥ ಆಗ್ದಿಲ್ದಾಗ ಎಷ್ಟು ಹೇಳಿದ್ರು ಇಷ್ಟೇಯ. ಅರ್ಥ ಆಗ್ದಿಲ್ದಾರ್ಗೆ ನೀನು ಏನನ್ನ ಹೇಳು,
ಏನು ಹೇಳಿದ್ರು ಇಷ್ಟೇನೆ, ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ನಾವು ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೇ ನಿನ್ನ ಕೆಲಸ ಆಯಿತು, ನೀನಾಯ್ತು ಅಮ್ಮಂಗೆ ಸುಮ್ಮನೆ ನಮ್ಮ ಬಿಸ್ನೆಸ್ ಬಗ್ಗೆ ನಾವು ಯೋಚನೆ ಮಾಡೋದು ನೋಡೋಣ, ಅವನ ಬಗ್ಗೆ ನೀನು ಚಿಂತೆನೆ ಮಾಡಬೇಡ. ನೀನು ಎಷ್ಟು ನೀನು ಇನ್ಮೇಲಿಂದನ ಕೆಲಸ ಮಾಡ್ತೀಯೋ, ಎಷ್ಟು ನೀನು ಒಟ್ಟಿನಲ್ಲಿ ಟೆನ್ಷನ್ ಇರುತ್ತೆ, ಹಂಗೆ ಸ್ವಲ್ಪ ಕೂಲಾಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತಂದರೆ ತುಂಬ ಟೆನ್ಷನ್ಗಳು ಅದು ಇದು ಅವನ್ನ ಕೂಲಾಗಿ ಹ್ಯಾಂಡ್ಲ್ ಮಾಡ್ಬೇಕಷ್ಟೇ. ಇರ್ತತೆ ಏನಾದ್ರೂ ಯಾರಾದರೂ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾರೆ, ಅವಾಗ ನಾವು ಕೂಲ್ ಆಗಬೇಕು. ಯಾರಾದರೂ ಸ್ವಲ್ಪ ಜಾಸ್ತಿ ಒತ್ತಡ ಮಾಡ್ತಿರ್ತಾರೆ, ಅದು ಹಂಗಲ್ಲ ಅಂದರೆ ಹಿಂಗಲ್ಲ ಅಂದರೆ ಸಮಾಧಾನದಾಗಿ ಹೇಳ್ಬೇಕು. ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ, ನಾವು ಇದು ಏನು ಅದು ಅಗ್ರಿಮೆಂಟು ಅದು ಇದು ಅಂತೇಳಿ ಒಟ್ಟಿನಲ್ಲಿ ಏನಾದರೂ ಒಂದು ಗೊತ್ತೇ ಬರುತ್ತಪ್ಪ. ಆ ಥರ ಒಂದು ಇದ್ದಾಗ ನಾವು ಕೂಲಾಗೆ ಇದು ಮಾಡ್ಕೋಬೇಕಷ್ಟೇ, ಯಾವುದೋ ಒಂದು ವಿಚಾರದಾಗೆ ಆಗಿರ್ಬೋದು. ಸರಿ ಆಯ್ತು ಹೇಳಮ್ಮ. ಇನ್ನು ನಾನು ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂತೀನಿ. ಏನು ಈ ಶರತ್ತಂತ ಏನೋ ಮಾತಾಡಕ್ಕೆ ಹೋಗಲ್ಲ, ಏನೋ ಕೇಳಕ್ಕೆ ಹೋಗಲ್ಲ. ನಿನ್ನ ಮೇಲಿಂದ ತಿನ್ ಕೂಕಾಳಪ್ಪ ನೀನು ಅಂತ ಒಂದಿಷ್ಟು ಮುದ್ದೆ ಹಾಕಿ, ಈಗ ಹೆಂಗೆ ಒಂದು ನಾಯಿನೋ ಬೇಕೋ ಸಾಕ್ತಾ ಒಂದು ಮುದ್ದೆ ಹಾಕಿ ಹೊರಗೆ ಹಂಗೆ ಹಾಕ್ತಾರೋ ಹಂಗೆ ಹಾಕೋದು. ಇನ್ನು ನಾವಿಬ್ರು ಬಿಸ್ನೆಸ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬನ ಅಷ್ಟೇ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡ್ದ ಹಿಂಗ ಹೇಳೋದು, ಹಿಂಗ ಹೇಳೋದು ಈ ಸ್ನೇಹತೆ. ಈ ಸ್ನೇಹತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ಸಿಟ್ಟು ಬರ್ತೈತೆ ನೋಡ್ರಿ. ಹೆಂಗೆ ಹೇಳ್ಕೊಡ್ತಾವ್ರಿ, ಹಿಂಗೆ ಹೇಳ್ಕೊಟ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳ್ರಿ ನೀವೇನೆ. ಮಾತಾಡಿದ್ರಿಗಳಪ್ಪ ಶರತ್ ಉಳ್ಳೇವನಲ್ಲ, ಏನಾದರೂ ಮಾತಾಡಿದ್ರಿ ಸಾಕು ಶರತ್ ಉಳ್ಳೇವನಲ್ಲ. ಹಿಂಗೆ ಶರತ್ತು ಯಾವತ್ತೂ ನಾನು ಒಳ್ಳೆ ತಂದಿಂದಲೇ ಇದ್ದೀನಿ. ಆದರೆ ಇವಳು ಇವಾಗ ಇವ್ರ ಅಮ್ಮನ ಮಾತು ಕೇಳ್ತಾಳೆ, ಇದೆಲ್ಲ ಬೇಡ ಅಂತ ಹೇಳ್ತೀನಿ ನಾನು. ಬೇಡ ಇದೆಲ್ಲ ಸುಮ್ಮನೆ ಯಾಕೆ ಎಮ್ಮ ದುಡ್ಡು ಕೊಡೋದು, ಇವಾಗ ನೋಡು ಅವರಪ್ಪ ಫೋನ್ ಮಾಡಿ ಬೈಯೋದು, ಇದೆಲ್ಲ ಸವಾಸಲ್ಲ. ಇವರು ಏನೋ ಸೈಟ್ಗಳೇನೋ 2 ಮಾರಿ ಇವಳಿಗೆ ದುಡ್ಡು ಕೊಡೋದು ಅದೆಲ್ಲ ಬೇಡ ಅಂತ ಹೇಳ್ತೀನಿ. ಈ ಬಿಸ್ನೆಸ್ ಬೇಡದೇ ಬೇಡ. ನಾವು ಬಡವರಾಗಿದ್ರೂ ಪರವಾಗಿಲ್ಲ, ಸಾಕು. ನಾವೇನು ಒಂದೇ ಸತಿ ಜಾಸ್ತಿ ದೊಡ್ಡ ಶ್ರೀಮಂತರಾಗೋದು ಬೇಡ. ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಕೆಲ್ಸಕ್ಕೆ ಹೋಗು. ಒಂದು 15-20 ಸಾವಿರದಲ್ಲೇ ಬೇಕಾದರೆ ನಾವು 5,000 ಖರ್ಚಾದರೂ 15,000ನೇ ಉಳಿಸೋಣ ತಿಂಗಳಿಗೆ. ಬೇಡ ಅದೆಲ್ಲ ನಾ ದೊಡ್ಡದು ಅಂತ ಹೇಳ್ತೀನಿ. ನಾನು ಹೇಳೋದಂತೆ ಹೇಳ್ಬಿಡ್ತೀನಿ. ಮತ್ತೆ ಲಾಸ್ ಆದರೂ ಏನಾನ ಹೆಚ್ಚು ಕಡಿಮೆ ಆದರೂ ನನಗಂತೂ ನಿನ್ನೂ ಮಾತಾಡೋಂಗಿಲ್ಲ, ನನಗೂ ಹೇಳೋಂಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಏನಾನ ಮಾಡ್ಕೊಂಬ್ಲೇಳು. ನಾನು ಮತ್ತೆ ಇದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಾನು ಮತ್ತೇನಾದರೂ ಸಮಸ್ಯೆ ಆದ್ರೆ ನಾನು ಬರೋದಿಲ್ಲ ಅಂತೇಳಿ ನಾನು ಇರೋದು ಹೇಳ್ಬಿಡ್ತೀನಿ. ಸರಿ ಆಯ್ತು ಹೇಳು. ಇವಾಗ ನಾನು ಯಾರನ್ನ ಕೇಳ್ಬಿಟ್ಟು ನನಗೆ ಗೊತ್ತಿರೋ ಅಂಥವ್ರನ್ನೆಲ್ಲ ಕೇಳಿ ತಿಳ್ಕೊಂಡು ಫೋನ್ ಮಾಡ್ತೀನಿ. ನಾನು ಇಲ್ಲಾಂದರೆ ಕೇಳ್ಕೊಂಡಾದ್ರೂ ಬರ್ತೀನಿ. ಹೋಗಿ ಯಾರಾದರೂ ಇವತ್ತು ಸಿಗ್ತಾರೆ ಎಂಬುದಾದರೆ ಹೋಗ್ಬಿಟ್ಟು ಎಲ್ಲಿ ಏನು ಎತ್ತ ಅಂತೇಳಿ ಜಾಗನ ನೋಡಬೇಕು. ನೋಡಿ ಮಾಡಿ ನಾವು ಮಾತಾಡಬೇಕಾಗುತ್ತೆ ಯಾವುದೇ ಆಗಲಿ. ಫಸ್ಟ್ ಜಾಗ ಯಾವುದು, ಯಾವ ಕಡೆ ಏನು ರೋಡು, ಪ್ರತಿಯೊಂದು ವ್ಯವಸ್ಥೆ ಎಲ್ಲ ನೋಡಬೇಕಾಗುತ್ತೆ. ನಾವು ಈ ಥರ ಏನಾದರೂ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡೋಣ, ಆದಷ್ಟು ಬೇಗ ಚೆಕ್ ಮಾಡ್ತೀನಿ. ಹೋಗೆಲ್ಲ ಕೇಳ್ಕೊಂಬರ್ತೀನಿ. ಹಂಗೆಲ್ಲ ಇಂಥದ್ದು ಬೇಕಾ ಅಂತ ಅನ್ನಿಸ್ತಾ ಐತೆ ನನಗೆ. ಇಂಥ ದೊಡ್ಡ ಬಿಸ್ನೆಸ್ ಮಾಡಿ ನಾವು ಯಾಕಪ್ಪ ಏನಿದೆಲ್ಲ ನಮ್ಗೆ ಏನಕ್ಕೆ ಬೇಕು ಅಂತ ಅನ್ನಿಸ್ತೈತೆ. ನನಗಿದೆಲ್ಲ ಇಷ್ಟ ಇಲ್ಲ. ನಾನು ಮನಸ್ಸಿಗೆ ಹೇಳ್ಬಿಡ್ತೀನಿ ಇಷ್ಟ ಇಲ್ಲ ನನಗೆ ಅಂತ ಹೇಳಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಹಾಕ್ತಿಲ್ಲದಕ್ಕೆ ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ, ವಿಡಿಯೋ ಹಾಕಿಲ್ಲ ನೀವು 2-3 ದಿವಸದಿಂದ ಅಂತೇಳಿ ತುಂಬ ಜನ ಹೇಳ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಬ್ಬ ಬೇರೆ ಇದೆ ಇವತ್ತು ಮತ್ತು ನಾಳೆ. ನೆನ್ನೆ ಮಾಡಿಟ್ಕೊಂಡಿರೋ ವಿಡಿಯೋ ಹಾಕ್ತಾಯಿದ್ದೀನಿ, ಆದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಒಂದಿನ ನನಗೆ ನೀವು ಸ್ವಲ್ಪ ಕ್ಷಮಿಸ್ಬೇಕಂತ ಸ್ವಲ್ಪ ವಿಡಿಯೋ ಆದರೂ ಹಾಕ್ತೀನಿ. ಯಾಕಂದರೆ ಹಬ್ಬ ಅಲ್ವಾ, ಮನೆ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ಸ್ವಲ್ಪ ಹಬ್ಬ ಇರೋದ್ರಿಂದ ಆದರೆ ವಿಡಿಯೋ ಮಾಡ್ತೀನಿ. ಇಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.